ಮಾನವ ಸರಪಳಿಯನ್ನು ನಿರ್ಮಿಸ್ತಾ ಇದ್ದೀವಿ. ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ನಾವು ರಚಿಸ್ತಾ ಇದ್ದೀವಿ. ನಮಗೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆ ಹೇಳಬೇಕು ಅಂತ ಹೇಳ್ತೀನಿ. ಒಂದು ವಿಶೇಷ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸ್ತಾ ಇದೀವಲ್ಲ, ಅದಕ್ಕೆಲ್ಲ ಅಭಿನಂದನೆ ಹೇಳಬೇಕಾಗಿದೆ. ಮತ್ತು ಈ ಬೃಹತ್ ಕಾರ್ಯದಲ್ಲಿ ನಮ್ಮ ಜನಪ್ರತಿನಿಧಿಗಳು, ಸರ್ವಧರ್ಮದ ಧಾರ್ಮಿಕ ಮುಖಂಡರು, ವಿದ್ಯಾರ್ಥಿಗಳು ಸುಮಾರು 85,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ 15ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೆಂದು ಘೋಷಿಸಿ, ನಂತರ ಪ್ರತಿ ವರ್ಷ ಈ ಹಬ್ಬವನ್ನು ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೀವಿ. ಈ ವರ್ಷದ ಥೀಮ್ ಈಗಾಗಲೇ CEO ಅವರು ಹೇಳಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸ್ ಎ ಟೂಲ್ ಫಾರ್ ಗುಡ್ ಗವರ್ನೆನ್ಸ್ ಅಂತ. ಪ್ರಜಾಪ್ರಭುತ್ವದ ಹೃದಯ ಭಾಗದಲ್ಲಿರುವುದು ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಎಲ್ಲ ಮಾನವ ಘನತೆ ತತ್ವಗಳಿಗೆ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವನ್ನು ಸ್ಮರಿಸಲು ಇಂದು ನಿಮ್ಮ ಮುಂದೆ ನಿಂತಿರುವುದು ಮತ್ತೊಮ್ಮೆ ನನಗೆ ಅತ್ಯಂತ ಸಂತೋಷದಾಯಕ ವಿಚಾರವಾಗಿದೆ. ಪ್ರಜಾಪ್ರಭುತ್ವವನ್ನು ಆಚರಿಸಲು ಮಾತ್ರವಲ್ಲ, ಅದರ ಆಳವಾದ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸಲು ಮತ್ತು ನಮ್ಮ ಮುಂದೆ ಕೂತಿರುವಂತಹ ನಮ್ಮ ಭವಿಷ್ಯದ ಪೀಳಿಗೆಗೆ ಅದನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಪಾತ್ರವನ್ನು ಅರಿಯಲು ನಾವೆಲ್ಲರೂ ಇವತ್ತಿನ ದಿನ ಕೂಡಿದ್ದೀವಿ. ಪ್ರಜಾಪ್ರಭುತ್ವವು ಕೇವಲ ಆಡಳಿತ ವ್ಯವಸ್ಥೆಯಲ್ಲ, ಇದು ಸ್ವಾತಂತ್ರ್ಯ ಮತ್ತು ಸಮಾನ ಅವಕಾಶದ ಜೀವನಕ್ಕಾಗಿ ಮಾನವ ಆಕಾಂಕ್ಷೆಗಳ ಮೂರ್ತ ರೂಪವಾಗಿದೆ. ಇದು ಧ್ವನಿ ಇಲ್ಲದವರಿಗೆ ಧ್ವನಿ ನೀಡುತ್ತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವರ ಹಿನ್ನೆಲೆಯನ್ನು ಲೆಕ್ಕಿಸದೆ ಅವರ ಮತ್ತು ಅವರ ಸಮಾಜದ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಬಹುದು. ಇಂತಹ ಪ್ರಜಾಪ್ರಭುತ್ವದ ಅಸಂಖ್ಯ ಸಾಧ್ಯತೆಗಳ ನಡುವೆ ನಮ್ಮ ಪ್ರಜಾಪ್ರಭುತ್ವವು ಅನೇಕ ಸವಾಲುಗಳನ್ನು ಪ್ರಸ್ತುತ ದಿನದಲ್ಲಿ ಎದುರಿಸ್ತಾ ಇದೆ. ಅಧಿಕಾರವು ಜನರ ಕೈಯಲ್ಲಿ ನೆಲೆಸಬೇಕು ಎನ್ನುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಪ್ರಪಂಚದಾದ್ಯಂತ ನೋಡ್ತಾ ಇರುವಾಗ ಪ್ರಜಾಪ್ರಭುತ್ವವು ದುರ್ಬಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಮ್ಮ ಸಂವಿಧಾನವನ್ನು ಬಗ್ಗೆ ಕೂಡ ಇವತ್ತು ನಾವು ಪೀಠಿಕೆ ಓದುವುದರ ಮೂಲಕ ಅದರ ಒಂದು ಮಹತ್ವವನ್ನು ಇವತ್ತು ಮತ್ತೊಮ್ಮೆ ಜಾಗೃತಗೊಳಿಸಿದ್ದೀವಿ. ಇದಕ್ಕೆ ನಿರಂತರ ಜಾಗರೂಕತೆ, ಪೋಷಣೆ ಮತ್ತು ರಕ್ಷಣೆಯ ಅವಶ್ಯಕತೆ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಅಗಾಧವಾದ ಒತ್ತಡವನ್ನು ಎದುರಿಸ್ತಾ ಇದೆ. ಇದೆಲ್ಲದನ್ನು ನಾವು ನೋಡ್ತಾ ಇದ್ದೀವಿ. ಸರ್ವಾಧಿಕಾರದ ಏರಿಕೆ, ತಪ್ಪು ಮಾಹಿತಿ, ರಾಜಕೀಯ ಧ್ರುವೀಕರಣ ಮತ್ತು ನಾಗರಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಗಳು ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಗಮನಾರ್ಹ ಬೆದರಿಕೆಗಳನ್ನು ಕೊಡ್ತಾ ಇದೆ. ಸರ್ವಾಧಿಕಾರಿ ಆಡಳಿತಗಳು ಸಾಮಾನ್ಯವಾಗಿ ಸ್ಥಿರತೆಯ ಭರವಸೆ ನೀಡುತ್ತೆ, ಆದರೆ ಅವುಗಳು ದಬ್ಬಾಳಿಕೆ ಮತ್ತು ಭಯವನ್ನು ಕೂಡ ನೀಡುತ್ತೆ. ತಂತ್ರಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮಗಳಿಂದ ಉತ್ತೇಜಿತವಾಗಿರುವ ತಪ್ಪು ಮಾಹಿತಿಯು ಸತ್ಯ ಮತ್ತು ಕಾಲ್ಪನಿಕತೆಯ ನಡುವಿನ ಗೆರೆಗಳನ್ನು ಮುಸುಕುಗೊಳಿಸಿದೆ, ಸಂಸ್ಥೆಗಳಲ್ಲಿ ಅಪನಂಬಿಕೆಯನ್ನು ಸೃಷ್ಟಿಸಿದೆ ಮತ್ತು ನಾಗರಿಕರಲ್ಲಿ ವಿಭಜನೆಯನ್ನು ಬಿತ್ತಿದೆ. ಸೈದ್ಧಾಂತಿಕ ಉಗ್ರವಾದದಿಂದ ಉತ್ತೇಜಿತವಾಗಿರುವ ರಾಜಕೀಯ ಧ್ರುವೀಕರಣವು ಪ್ರಜಾಸತ್ತಾತ್ಮಕ ಸಮಾಜಗಳನ್ನು ಒಟ್ಟಿಗೆ ಬಂಧಿಸುವ ಸಾಮಾಜಿಕ ಫ್ಯಾಬ್ರಿಕ್ ಅನ್ನು ಕೂಡ ಹರಿದು ಹಾಕುವ ಬೆದರಿಕೆ ಹಾಕ್ತಾ ಇದೆ. ಇಂದಿನ ಪ್ರಸ್ತುತ ಸಮಯದಲ್ಲಿ ಮತದಾರರ ನಿಗ್ರಹ ಅಂದರೆ ಎಲೆಕ್ಷನ್ ಟೈಮ್ಸ್ನಲ್ಲಿ ವೋಟರ್ಸ್ ಲಿಸ್ಟ್ ಅವರ ಹೆಸರೇ ಕೂಡ ಡಿಲೀಟ್ ಆಗ್ತಾ ಇದೆ. ಚುನಾವಣಾ ಪ್ರಕ್ರಿಯೆಗಳು ಕೂಡ ಕುಟಿಲಿತ ಆಗ್ತಾ ಇದೆ ಮತ್ತು ಹಿಂಸಾಚಾರದ ಮೂಲಕ ಪ್ರಜಾಪ್ರಭುತ್ವದ ಚುನಾವಣೆಗಳನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ನೋಡ್ತಾ ಇದ್ದೀವಿ. ಈ ಬೆದರಿಕೆಗಳು ನಿಜ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಅತಿ ಶೀಘ್ರವಾಗಿ ಚೇತರಿಸಿಕೊಳ್ಬೇಕಾಗಿದೆ. ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವವು ಕೇವಲ ಸರ್ಕಾರಗಳ ಮತ್ತು ಸಂಸ್ಥೆಗಳ ಜವಾಬ್ದಾರಿಯಲ್ಲ, ಇಲ್ಲಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಅದು ಒಂದು ಸಾಮೂಹಿಕ ಪ್ರಯತ್ನ. ನಾವು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವವನ್ನು ಕೇವಲ ಮತ ಚಲಾಯಿಸುವ ದಿನ ಅಂದರೆ ಮತಪಟ್ಟಿಗೆಯಲ್ಲಿ ನಡೆಯುವ ಸಂಗತಿ ಎಂದು ಭಾವಿಸ್ತೇವೆ. ಆದರೆ ಅದು ಅದಕ್ಕಿಂತ ಹೆಚ್ಚು. ನಾವು ನಾಗರಿಕ ಭಾಷಣದಲ್ಲಿ ತೊಡಗಿಸಿಕೊಂಡು ಇತರರ ಹಕ್ಕುಗಳನ್ನು ಗೌರವಿಸಿದಾಗ ನಮ್ಮ ನಾಯಕರಿಂದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಲಕ್ಷಾಂತರ ಜನರು ಮಾನವ ಸರಪಳಿಯನ್ನು
ಈಗಾಗಲೇ ಮುಗಿಸಿ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾರತ ಅನೇಕ ರಾಜ್ಯ, ಅನೇಕ ಧರ್ಮ, ಜಾತಿ, ಅನೇಕ ಭಾಷೆಗಳನ್ನು ಹೊಂದಿರತಕ್ಕಂಥ ಬಹುದೊಡ್ಡ ರಾಷ್ಟ್ರ. ಇವತ್ತು ನಾವೆಲ್ಲ ಹೆಮ್ಮೆಯನ್ನು ಪಡಬೇಕು. ಇಂತಹ ಅನೇಕ ವಿಧವಾದ ಭಾಷೆ, ಸಮಾಜ, ಧರ್ಮ, ಜಾತಿ ಇರ್ತಕ್ಕಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ನಿಜವಾಗ್ಲೂ ಮೆರಿತಾ ಇದೆ ಅಂದರೆ ತಪ್ಪಾಗಲಾರದು. ಇವತ್ತು ಭಾರತ ಎಲ್ಲ ಸಮಾಜ ಧರ್ಮದವರಿಗೆ ಸಮನಾದಂಥ ಹಕ್ಕನ್ನು ನೀಡುವುದರ ಮೂಲಕ ಇತ್ತೀಚಿನ ದಿನದಲ್ಲಿ ನಮ್ಮ ರಾಷ್ಟ್ರ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ. ಅದು ಕ್ರೀಡೆ ಇರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲ ವಿಚಾರವಾಗಿ ಇವತ್ತು ಆರೋಗ್ಯಕರವಾದಂಥ ಸ್ಪರ್ಧೆ ನೀಡುವುದರ ಮೂಲಕ ಇವತ್ತು ವಿಶ್ವದ ಗಮನವನ್ನು ಸೆಳೀತಕ್ಕಂಥ ಶಕ್ತಿ ಈ ಭಾರತಕ್ಕಿದೆ ಅಂತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ನಾವೇನು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ, ಇದರ ಅರ್ಥ ನಮ್ಮ ಲೋಕಸಭಾ ಸದಸ್ಯರು ಹೇಳಿದ ಹಾಗೆ ನಾವು ನಮ್ಮ ಕರ್ತವ್ಯವನ್ನು ಮೊದಲೇ ಪಾಲಿಸಬೇಕು. ಅದರಲ್ಲೂ 18 ವರ್ಷದ ನಂತರದ ಭಾರತೀಯರಿಗೆ ಏನು ಮತದಾನದ ಹಕ್ಕು ಬಂದಿದೆ, ಬರೀ ಅವರಷ್ಟೇ ಅಲ್ಲ, ಇವತ್ತು ಭಾರತೀಯರು 100% ಮತದಾನ ಮಾಡುವುದರ ಮೂಲಕ ನಮ್ಮ ದೇಶವನ್ನು ಸುಭದ್ರವಾಗಿ ನಡೆಸ್ತಕ್ಕಂತಹ ಒಬ್ಬ ವ್ಯಕ್ತಿ ಕೈಗೆ, ಒಂದು ಪಕ್ಷದ ಕೈಗೆ ಕೊಡೋದ್ರ ಮೂಲಕ ನಮ್ಮ ದೇಶವನ್ನು ಮುಂದಿನ ದಿನದಲ್ಲಿ ವಿಶ್ವಗುರು ರೀತಿಯಾಗಿ ಕಾಣುವಂತೆ ನಾವೆಲ್ಲ ಪ್ರಯತ್ನ ಮಾಡೋಣ. ಆ ಭಗವಂತ ಹರಿಹರೇಶ್ವರ ಊರಮ್ಮ ಈ ನಾಡಿಗೆ ಒಳ್ಳೆಯದಾಗಲಿ. ಕಳೆದ ವರ್ಷ ಬರಗಾಲದಿಂದ ನೊಂದು ಬೆಂದಂಥ ನಮ್ಮ ನಾಡಿನ ಜನಕ್ಕೆ ಈ ಬಾರಿ ಉತ್ತಮವಾದಂಥ ಮಳೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ನಾಡಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ರಾಷ್ಟ್ರಗೀತೆ ವಿಡಿಯೋ ಚಪ್ಪಲಿ ಹೊಡೆದ ಲಾಸ್ಟ್ ತೋರ್ಸ್ಬೇಕಾ? ಮತ್ತೆ ಬಾಯ್